ನನ್ನ ಫೇವ್ರೆಟ್ ವ್ಯೂವರ್ಸ್ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಸೀರೆ ಮೊಳಕೇಲು ನೋಡು ಅಂದಾಗೇನೆ ನೋಡಿ ಫ್ರೆಂಡ್ಸ್, ಗಾಳಿ ಇವತ್ತಿನ ಗಾಳಿಗೆ ನೋಡಿ ದೇವ್ರ ಕಟ್ಟೆ ಮೇಲೆ ಇರೋ ಒಂದು ಹೂವು ಇಲ್ಲ, ಎಲ್ಲ ಗಾಳಿಗೆ ಆಚೆ ಈಚೆ ಹೋಗಿ ಬಿದ್ದಿದೆ. ಈ ಹೂವನ್ನೆಲ್ಲ ಮತ್ತೆ ದೇವರಿಗೆ ಮುಡಿಸ್ಬಾರ್ದು ಅಲ್ವಾ, ಹೌದಲ್ವಾ ಅಂತ ಕಮೆಂಟ್ ಮಾಡಿ. ನೋಡಿ ಎಲ್ಲ ಹೂವು ಹಾರೋಗಿದೆ. ಈಗಂತೂ ಹೂವಂತೂ ರಾಶಿ ಗಿಡದಲ್ಲಿ ನೋಡಿ, ಹೂವಿನ ಗಿಡ ಎಲ್ಲ ದುಡಾಕಿದೆ. ಇದನ್ನು ಮತ್ತೆ ದೇವರ ಮೇಲೆ ಇಡೋದು ಸರಿಯಲ್ಲ ಅಂತ ನಿಮಗೇನು ಅನಿಸ್ತದೆ ಅಂತ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಮ್ದು ಈಗ ತಿಂಡಿ ಎಲ್ಲ ಆಯಿತು. ಇವತ್ತಿಂದು ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿ ಬಂದೆ. ಹಾಗೆ ನಿನ್ನೆ ಸ್ವಲ್ಪ ಬ್ಲಾಗ್ನ ಶೂಟ್ ಮಾಡಿದ್ದೆ ನಾನು, ಮತ್ತೆ ಅದನ್ನು ಕಂಟಿನ್ಯೂ ಆಗಿ ತಗೊಳ್ಳಿಲ್ಲ. ನಿನ್ನೆ ದಿನ ಶುರು ಮಾಡಲಿಕ್ಕಿಂತ ಲೇಟ್ ಆಗಿಬಿಟ್ಟಿತ್ತು. ಯಾಕೆಂತಂದರೆ ಮೊನ್ನೆ ರಾತ್ರಿ ನಮ್ಮ ಸಂಬಂಧಿಕರೊಬ್ಬರು ತೀರ್ಕೊಂಡಿದ್ರು. ಸೊ ನಿನ್ನೆ ಬೆಳಿಗ್ಗೆ ಅಲ್ಲಿಗೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 12:30 1 ಗಂಟೆಗಾಗಿತ್ತು. ಅದಾದಮೇಲೆ ಸ್ನಾನ ಮುಗಿಸಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೆ. ಮತ್ತು ನಿನ್ನೆ ನನಗಂತೂ ಸಾವಿನ ಮನೆಗೆ ಹೋಗಿ ಬಂದ ತಕ್ಷಣವೇ ತಲೆನೋವು ಕೂಡ ಶುರುವಾಗಿಬಿಡ್ತು. ಹಾಗಾಗಿ ಮತ್ತೇನು ಬ್ಲಾಗ್ನ ಮಾಡಲಿಲ್ಲ. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಮತ್ತು ಮನಸ್ಸು ಕೂಡ ಸರಿ ಇರಲಿಲ್ಲ. ನನ್ನ ಸೋದರತ್ತೆಯ ಅತ್ತೆ ನಿನ್ನೆ ತೀರ್ಕೊಂಡಿದ್ದು. ಸೊ ವಯಸ್ಸಾಗಿತ್ತು, ಅಂದಾಜು 110 ಅಥವಾ 100ಕ್ಕಿಂತಲೂ ಕೂಡ ಜಾಸ್ತಿ ಆಗಿರ್ಬೋದು. ಸೊ ಹಾಗಾಗಿ ಅಷ್ಟೇನು ದುಃಖದ ಆಚರಣೆ ಅಂತ ಇರಲಿಲ್ಲ. ಆದರೂ ಬೇಜಾರಾಗುತ್ತೆ ನೋಡಿ. ಹಾಗೆ ಏನು ಆ ಥರ ಕಾರ್ಯಕ್ರಮಗಳನ್ನೆಲ್ಲ ನೋಡಿದ ತಕ್ಷಣ ತಲೆನೋವು ಬರೋದು ಸಹಜ. ಹಾಗಾಗಿ ನಿನ್ನೆ ಅಂತ ನನಗೆ ಫುಲ್ ತಲೆಯೆಲ್ಲ ನೋವು ಬಂದು ಕೂದೋದು ನಿದ್ರೆ ಮಾಡೋದು ಆಗಿಬಿಡ್ತು. ಹಾಗೆ ಇವತ್ತಿನ ದಿನವನ್ನೇ ಈಗ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನನ್ನನ್ನು ಯಾರು ಫಾಲೋ ಮಾಡ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ. ನಮ್ಮನೆ ಪ್ರಾಣಿಗಳಂತೂ ನೋಡಿ ಪಕ್ಕ ನನ್ನನ್ನು ಹಿಂಬಾಲಿಸ್ತಾ ಇರ್ತಾರೆ. ಅಲ್ಲ ರಕೇಣ 360 ರೊಟೇಟ್ ಬಾಲ ನೋಡಿ ಇದು. ರಕೇಣ ಎಂತ ಮಗನೇ, ನಾ ಇಲ್ಲಿ ಹೋಲಿಲ್ಲ ನೆನ್ಪಿಟ್ಟಕ್ಕೆ ಆಯ್ತಾ. ನೋಡಿ ಗಾಳಿಯ ವಾತಾವರಣ. ಮೊನ್ನೆ ದಿನ ವಿಡಿಯೋಗೊಂದು ಕಾಮೆಂಟ್ ಬಂದಿತ್ತು, ನಮ್ಮ ಮನೆ ಹೊನ್ನಾವರದಲ್ಲಿ ಎಲ್ಲ ಆಗ್ತದೆ ಅಂತ. ಹೇಳಬೇಕಂತಂದರೆ ಇದನ್ನು ಪರ್ಸ್ನಲ್ ಆಗ್ತದೆ, ವಿಡಿಯೋದಲ್ಲೆಲ್ಲ ಹೇಳಲಿಕ್ಕೆ ಅಷ್ಟೊಂದು ಸರಿಯಾಗೋದಿಲ್ಲ. ಯಾಕೆಂತಂದರೆ ಆದ್ರೂ ನೀವು ನನ್ನ ಫೇವ್ರೆಟ್ ವ್ಯೂವರ್ಸ್ ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಹೊನ್ನಾವರ ಏನು ಸಿಟಿ ಉಂಟಲ್ಲ, ಹೊನ್ನಾವರ ಪೇಟೆಯಿಂದ ನಮ್ಮೂರು ಒಂದು 25ರಿಂದ 30 ಕಿಲೋಮೀಟ್ರ್ ಆಗುವಷ್ಟು ದೂರ. ಅದು ಈ ಥರ ಒಂದು ಕಾಡು, ಈ ಥರ ಒಂದು ಪ್ರಕೃತಿ ಇರುವಂಥ ಊರಾಗ್ತದೆ. ಅಂದರೆ ಇದು ಒಂಥರ ಹಳ್ಳಿ. ಸೊ ಹೊನ್ನಾವರದಿಂದ ನಮ್ಮ ಮನೆಗೆ ಟ್ರಾವೆಲ್ ಮಾಡೋದು 1 ತಾಸೇನು ಹೀಗೆ ಆಗ್ಬೋದು. ನಿನ್ನೆ ಫ್ರೆಂಡ್ಸ್ ಬ್ಲಾಗ್ನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಚಾಲ ಕುಡ್ದಾಯಿತು. ಮತ್ತು ನಮ್ಮ ಮನೇಲಿ ಇವತ್ತು ಅಡಿಕೆ ಕೊಯ್ಲಾಗ್ತಾ ಇದೆ. ಹಾಗಾಗಿ ಮನೆಯವರೆಲ್ಲ ತೋಟಕ್ಕೆ ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆನೇ ಮೊದಲು ಅಡುಗೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಅಡುಗೆ ಕೆಲಸ ಮತ್ತು ಸಿಂಗರಿಗೆಲ್ಲ ಕಚ್ಕೊಡೋದು ಈ ಥರ ಮನೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ. ಈಗ ಚಿಕನ್ ತಂದಿದ್ದಾರೆ, ಇವತ್ತು ಚಿಕನ್ ಮಾಡಬೇಕು. ಈಗ ಸಿಂಗರಿಗೆಲ್ಲ ಕಚ್ಕೊಟ್ಟು ನಾನು ಚಿಕನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಹಂಗಾಗಿ ಬೆಕ್ಕುಗಳು ಗೊಬ್ಬೆ ಹೊಡಿತಾ ಇದ್ದಾರೆ. ತಿಂದದ್ದು ಸಾಕಾಗಲಿಲ್ಲ ಅಂತ ಮತ್ತೊಂದು ಸರಿ ಹಾಕಬೇಕಂತೆ ಅವರಿಗೆ. ಸೊ ಇವತ್ತು ಎಷ್ಟು ಬ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡೋಣ. ಹಾಗೆ ಬನ್ನಿ. ಕಿಟ್ಟಪ್ಪನ ರಾಗನ ಮತ್ತೆ ಚಿಕನ್ ಹಾಕು, ಮೀನು ಹಾಕು ಹೇಳಿ ರಾಗ ಎಳಿತೆ ಅವನೇ. ಹಾಗೆ ನಾನು ಒಂದು 10ರಿಂದ 15 ದಿವಸದ ಹಿಂದೆ ಬಸ್ತೆ ನೆಟ್ಟಿರೋದನ್ನು ತೋರಿಸಿದ್ದೆ. ಅದು ಇವಾಗ ಹೇಗಾಗಿದೆ ಗೊತ್ತಾ, ನಾನು ಹಾಕಿರುವಂಥ ಗೊಬ್ಬರಕ್ಕೆ. ನೋಡಿ ಇಷ್ಟ ದೊಡ್ಡ ಎಲೆಗಳಾಗಿ ಈ ಥರ ಒಂದು ಕಂಬಕ್ಕೆ ಹತ್ತಿದೆ. ಇನ್ನು ಚಪ್ಪರ ಹಾಕಬೇಕು. ನೋಡಿ ಪ್ರತಿಯೊಂದು ಎಲೆ ಸಂದಿಯಲ್ಲೂ ಕೂಡ ಚಿಗುರು ಈ ಥರ ಬಂದಿದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೆಟ್ಟು 15 ದಿನ ಅಷ್ಟೇ ಆಗಿದೆಯೇನೋ. ಪ್ರತಿಯೊಂದು ಎಲೆ ಸಂದಿಯಲ್ಲೂ ಕೂಡ ಚಿಗುರು. ಇನ್ನು ಒಂದು 15 ದಿನದ ನಂತರ ಇದು ಕೊಯ್ಬೋದು.
ಆ ಮಟ್ಟಕ್ಕೆ ಹೋಗ್ತದೆ. ಇನ್ನು ಇದರ ಬೆಳವಣಿಗೆ ಎಲ್ಲ ನಿಮಗೆ ಇದರ ಕುಡಿಯಲ್ಲಿ ಕಾಣಿಸ್ತಾ ಇರೋ ಬೆಳೆಯುವ ಸೇರಿ ಮೊಳಕೆಯಲ್ಲ ನೋಡುವಂತಾಗೇನೆ ಇದು ಚೆನ್ನಾಗಾಗುತ್ತೆ. ಇದರದ್ದು ಎಲ್ಲನೂ ಅಷ್ಟೇ ಈ ಥರ ತುದಿಯನ್ನು ಕಟ್ ಮಾಡಿದ ತಕ್ಷಣ ಎಲೆ ಸಂದಿಯಲ್ಲೆಲ್ಲ ನಮಗೆ ಚಿಗುರುಗಳು ಜಾಸ್ತಿ ಚಿಗುರ್ತಿವೆ. ಇದಕ್ಕೂ ಕೂಡ ಎಲ್ಲ ಹಾಗೆ ಆಗಿದೆ. ಹೋದ ವರ್ಷ ನಾನು 2 ಬಸ್ಲೆ ಚಪ್ರ ಮಾಡಿದ್ದೆ, ಆದರೆ ಈ ವರ್ಷ ಒಂದು ಬಿಳಿ ಬಸ್ಲೆ ಆಮೇಲೆ ಇನ್ನೊಂದು ಕೆಂಪು ಬಸ್ಲೆ ಅಂತ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಕೆಂಪು ಬಸ್ಲೆ ನೆಟ್ಟಿರೋದು ಕೂಡ ಬ್ಲೋಗಲ್ಲಿ ತೋರಿಸಿದ್ದೆ ನೋಡಿ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಸೊ ಇನ್ನು 15 ದಿನದ ನಂತರ ನಮ್ಮ ಮನೆಯಲ್ಲಿ ಬಸ್ಲೆ ಸಾರೆಲ್ಲ ಮಾಡಲಿಕ್ಕೆ ಅಡ್ಡಿಲ್ಲ. ಇದು ಕೂಡ ಅಷ್ಟೇ ನೋಡಿ ಚೆನ್ನಾಗಿ ಚಿಗುರಿದೆ ಅಲ್ವಾ. ಇದು ನಿನ್ನೆ ನೆಟ್ಟಿದ್ದೆ ನಾನು, ಇದು ಮತ್ತು ಇದೆರಡನ್ನು ಕೂಡ ನಿನ್ನೆ ಚೀಲದಲ್ಲಿ ಹಾಕಿದೆ. ಮೊದಲು ಕವರಲ್ಲಿತ್ತು, ನಿನ್ನೆ ಚೀಲದಲ್ಲಿ ಹಾಕಿದೆ. ಇದು ಕೂಡ ಅಷ್ಟೇ ಬೇಗ ಚಿಗುರು ಬರ್ತದೆ, ಅದು ಮೊದಲೇ ಚಿಗುರ್ಕೊಳ್ತಾ ಇದೆಯಲ್ಲ, ಹಾಗಾಗಿ ಮತ್ತು ಅದಕ್ಕೆ ನೋವೇನೋ ಆಗೋದಿಲ್ಲ, ಇನ್ನು ಚಿಗುರ್ತಾ ಇರುತ್ತೆ ಅಷ್ಟೇ. ಕೆಲವೊಬ್ಬರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅವರಿಗಂತೂ ಯಾವುದು ಕೂಡ ಹವ್ಯಾಸಗಳು ಅಂತಲೇ ಇರೋದಿಲ್ಲ, ಸುಮ್ಮನೆ ತಿನ್ನೋದು ಮೈ ಬೆಳೆಸೋದು ಅಷ್ಟೇ ಮಾಡ್ತಾರಲ್ಲ. ನಾನಂತೂ ಸುಮಾರು ಜನರನ್ನೆಲ್ಲ ನೋಡಿದ್ದೀನಿ. ಮತ್ತು ಅಂಥವರೆಲ್ಲ ನಾನಂತೂ ಅಂಥವರ ಸಾಟಿಗೂ ಹೋಗೋದಿಲ್ಲ, ಅಂಥವರ ಸ್ನೇಹನೂ ಕೂಡ ಬೆಳೆಸ್ಕೊಳ್ಳೋದೇ ಇಲ್ಲ. ನಮಗೇನಿದ್ರು ಕ್ರಿಯೇಟಿವಿಟಿ ಇರಬೇಕು, ಹೊಸ ಹೊಸ ರೀತಿ ಏನಾದರೂ ಒಂದು ಮಾಡ್ತಾ ಇರಬೇಕು, ಕೈ ತೋಟದ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಹಾಗೆ ಮತ್ತು ನಮ್ಮ ಮನೆಗೋಸ್ಕರ ನಾವು ತರಕಾರಿ ಎಲ್ಲ ಬೆಳೆಸ್ಕೊಂಡ್ರೆ ಎಷ್ಟೊಂದು ಪ್ರಯೋಜನ ಉಂಟು ಅಂತ ನೋಡಿ ನೀವೇ. ಹಣ ಉಳಿತಾಯ ಆಗುತ್ತೆ, ಮತ್ತು ಕೈ ತೋಟಕ್ಕೆ ಕೆಲಸ ಮಾಡುವಾಗ ನಮ್ಮ ಮೈ ಕೈಗೂ ಕೂಡ ವ್ಯಾಯಾಮ ಆಗುತ್ತೆ, ಆರೋಗ್ಯ ಕೂಡ ಸುಧಾರಣೆ ಇರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಯೋಗ ವ್ಯಾಯಾಮ ಅದೆಲ್ಲ ನಾವು ಹೆಚ್ಚಿನ ಸಮಯ ಕೊಟ್ಟು ಮಾಡಬೇಕಾಗ್ತದೆ. ಈ ಥರ ಕೈ ತೋಟದ್ದಾಗಿರ್ಬೋದು, ತೋಟದ ಕೆಲಸ ಎಲ್ಲ ಮಾಡ್ತಾ ಇರುವಾಗ ನಾವು ಅದಕ್ಕೆ ವ್ಯಾಯಾಮ ಯೋಗ ಅಂತೆಲ್ಲ ಅದಕ್ಕಾಗಿ ಸಮಯ ಕೊಟ್ಟು ಮಾಡಬೇಕು ಅಂತ ಏನಿಲ್ಲ, ಇದ್ರ ಜೊತೆಗೇನೆ ಅದು ಕೂಡ ಆಗಿಬಿಡುತ್ತೆ. ಇತ್ತೀಚಿನ ಕಾಲದಲ್ಲಿ ಯೋಗ ವ್ಯಾಯಾಮಕ್ಕಂತಲೇ ಹೆಚ್ಚಿನ ಸಮಯನ ಕೊಡ್ತಾರೆ ಅಲ್ವಾ. ಸೊ ಅದ್ರ ಬದಲು ತೋಟದ ಕೆಲಸ, ಕೈ ತೋಟದ ಕೆಲಸ ಅಂತೆಲ್ಲ ಮಾಡಿದ್ರೆ ಅದರ ಅವಶ್ಯಕತೆನೇ ಇರೋದಿಲ್ಲ, ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ರಾಸಾಯನಿಕ ಯುಕ್ತ ತರಕಾರಿಗಳನ್ನೆಲ್ಲ ತಿಂದೇನೆ ನಾವು ಕೈ ತೋಟದಲ್ಲಿ ತರಕಾರಿಯನ್ನು ಬೆಳೆಸ್ಕೊಂಡ್ರೆ ಎಷ್ಟೊಂದು ಉತ್ತಮ ಅಂತ ನೀವೇ ಒಂದ್ಸರಿ ಯೋಚನೆ ಮಾಡಿ. ಇವಾಗ ನಾನು ಹೊರಗಡೆದೆಲ್ಲ ಕೆಲಸನೂ ಮುಗಿಸ್ಕೊಂಡು ಒಳಗಡೆಗೆ ಅಡುಗೆ ಕೆಲಸಕ್ಕಂತ ಬಂದಿದ್ದೇನೆ. ಅಡುಗೆ ಕೆಲಸಕ್ಕಂತ ಬಂದಾಗ ಹೊರಗಡೆದು ಯಾವ ಕೆಲಸದ ಕೂಡ ಚಿಂತೆ ಇರಬಾರ್ದು, ಆರಾಮಾಗಿ ಅಡುಗೆ ಮಾಡಬೇಕು. ಈಗ ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ ಆಯಿತಾ. ನಮ್ಮ ಮನೆಯಲ್ಲಿ ಒಂದು ವಾರಕ್ಕಾಗುವಷ್ಟು ಹೀಗೆ ಮೆಣಸನ್ನು ಹುರಿದಿಟ್ಕೊಂಡು ಬಿಡ್ತೀವಿ, ಸಾಂಬಾರಾಗಿರ್ಬೋದು ಎಲ್ಲನೂ. ಇವತ್ತಿನ ದಿನ ಖಾಲಿ ಆಗಿಬಿಟ್ಟಿತ್ತು, ಹಾಗೆ ಮೆಣಸನ್ನು ತಂದುಕೊಂಡು ಈಗ ಹುರ್ಕೊಳ್ತಾ ಇದ್ದೀನಿ. ಬೇಸಿಗೆಯಲ್ಲಿ ತಂದಿಟ್ಕೊಳ್ತೀವಿ ಒಂದು ವರ್ಷಕ್ಕಾಗುವಷ್ಟು, ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಗರಿ ಗರಿ ಮಾಡಿ ಇಟ್ಕೊಂಡಿರ್ತೀವಿ. ಈಗ ಬೇಕಾದಂಗೆ ವಾರಕ್ಕೊಂದು ಸರಿ ಅಥವಾ ಒಂದು 4ರಿಂದ 5 ದಿನಕ್ಕೆ ಒಂದು ಸರಿ ತೆಂಗಿನೆಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಅಡುಗೆ ಮಾಡೋದು. ನಾನು ಅಡುಗೆ ಮಾಡುವಂಥ ಮೆಥಡಲ್ಲೇ ಹೀಗೆ ನೋಡಿ, ಯಾವ್ಯಾವ ವಸ್ತುಗಳೆಲ್ಲ ಬೇಕಾಗ್ತದೆ ನೋಡಿ ಅದೆಲ್ಲನೂ ಕೂಡ ಒಂದು ಸರಿ ಎದುರು ಮುಂದೆ ಇಟ್ಟುಕೊಂಡು ಒಂದು ಸಾರಿ ಕೊಚ್ಚೋದು, ಕೆರೆಯೋದು ಈ ಥರ ಎಲ್ಲ ಮಾಡ್ಕೊಳ್ತೀನಿ. ಇವಾಗ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿದು ಹೀಗೆಲ್ಲನೂ ಚೊಟ್ಟು ತೆಗೆಯೋದಾಗಿರ್ಬೋದು, ಸಿಪ್ಪೆ ತೆಗೆಯೋದು, ಬಿಡಿಸ್ಕೊಳ್ಳೋದೆಲ್ಲ ಮಾಡ್ತೀನಿ. ಅದಾದ ನಂತರ ತೊಳ್ಕೊಂಡು ಆಮೇಲೆ ಕೊಚ್ಕೊಂಡು ಅದಾದ ನಂತರ ಅರಿಯೋದಕ್ಕೆ ಹಾಕೋದು, ಹೀಗೆಲ್ಲ ಮಾಡೋದು. ನನ್ನ ವೀಡಿಯೋಸ್ಗಳೆಲ್ಲ ನಿಮಗೆ ಎಷ್ಟು ಇಷ್ಟ ಆಗ್ತದೆ ಅಂತ ಗೊತ್ತಿಲ್ಲ, ಆದರೆ ನಾನು ಪ್ರತಿದಿನ ಮಾಡುವಂಥ ಕೆಲಸಗಳಲ್ಲಿ ಕೆಲವೊಂದು ಪ್ರಯತ್ನಗಳನ್ನೆಲ್ಲ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರ್ತೀನಿ. ಯಾವುದೇ ಕೆಲಸ ಆದರೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ನಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ದೇವರನ್ನು ನೋಡ್ತೀನಿ. ಹಾಗಾಗಿ ಯಾವುದಾದ್ರೂ ಒಂದಿನ, ಇವತ್ತಲ್ಲ ಅಂತಂದ್ರೂ ಇನ್ಯಾವುದಾದ್ರೂ ಒಂದಿನ ದೇವರು ನನ್ನನ್ನು ಕೈ ಹಿಡಿದೇ ಹಿಡಿತಾನೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ದೇವರು ಯಾರಿಗೇ ಆಗಲಿ ಶಾಪ ಅಂತಲೂ ಕೊಡೋದಿಲ್ಲ, ವರ ಅಂತಲೂ ಕೊಡೋದಿಲ್ಲ. ನಮ್ಮ ದಾರಿಯನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಕೆಲವೊಂದು ಅವಕಾಶಗಳನ್ನ ಕೊಡ್ತಾನೆ, ಅದರಲ್ಲಿ ನಾವು ಹೇಗೆ ಹೋಗ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನೋಡಿ, ಇದು ನಮ್ಮದು ಪಾತ್ರೆ ತೊಳೆಯೋದೆಲ್ಲ ಹೊಸದಾಗಿ ಮಾಡಿದ್ದಾರೆ. ಇದನ್ನು ಆವತ್ತಿನ ದಿನ ತೋರಿಸ್ಲಿಕ್ಕೆ ಆಗಿರಲಿಲ್ಲ, ಇವತ್ತಿನ ದಿನ ತೋರಿಸ್ತಾ ಇದ್ದೀನಿ ನೋಡಿ. ಪಾತ್ರೆ ತೊಳೆಯೋದು ನಿಂತ್ಕೊಂಡೆ ಪಾತ್ರೆ ತೊಳೆಯುವಂಥದ್ದು ಈ ಥರ ಸ್ಟ್ಯಾಂಡನ್ನು ಮಾಡಿಸಿದ್ದೀವಿ. ಅದಾದಮೇಲೆ ಹೊರಗಡೆ ಇನ್ನು ಕಾರ್ಯಕ್ರಮದಲ್ಲೆಲ್ಲ ಪಾತ್ರೆ ತೊಳೆಯಲಿಕ್ಕೆ ಜಾಗ ಬೇಕಾಗ್ತದೆ ನೋಡಿ. ನಮ್ಮನೆ ಸುತ್ತಮುತ್ತಲ ಬೇಕಾದಷ್ಟು ಜಾಗ ಇದೆ, ಆದರೆ ಪಾತ್ರೆ ತೊಳೆಯೋದಕ್ಕೆಲ್ಲ ಜಾಗನೂ ಕೂಡ ಆಗೋದಿಲ್ಲ ನೋಡಿ. ಹಾಗಾಗಿ ಕಾರ್ಯಕ್ರಮದಲ್ಲೆಲ್ಲ ಪಾತ್ರೆ ತೊಳೆಯಲಿಕ್ಕೆ ಅಂತ ಅಲ್ಲೊಂದು ಕಟ್ಟೆಯನ್ನು ಮಾಡಿಸಿದ್ದೀವಿ.
ಸೊ ಇದಿಷ್ಟು ವರ್ಕ್ ಆಗಿದೆ. ಇನ್ನು ಬಾತ್ರೂಮಿಂದು ಡೋರ್ಗಳೆಲ್ಲ ಫಿಕ್ಸ್ ಆಗಿದೆ. ಅದಾದಮೇಲೆ ಬಟ್ಟೆ ಇಡಲಿಕ್ಕೆ ಹ್ಯಾಂಗಿಂಗ್ಸ್ ಕೂಡ ಹಾಕಾಗಿದೆ. ಇನ್ನು ಕನ್ನಡಿ ಕೂಡ ಹಾಕಾಗಿದೆ. ಹೀಗೆ ಸದ್ಯಕ್ಕಂತೂ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಹೊಸದಾಗಿ ಅಲ್ಲೆಲ್ಲನೂ ಕೂಡ ಪೇಂಟಿಂಗ್ ಮಾಡಿದ್ರೆ ಒಂಥರ ಹೊಸ ಲುಕ್ ಬರುತ್ತೆ. ಇನ್ನು ನಮ್ಮಲ್ಲೆಲ್ಲ ಶುಭ ಕಾರ್ಯಕ್ರಮಗಳಲ್ಲೆಲ್ಲ ಪೇಂಟಿಂಗ್ ಮಾಡಿಸಿದ್ರೆ ಆಯಿತು, ಮತ್ತು ಇವತ್ತು ಮಾಡಿಸಿದ್ರೆ ಮತ್ತು ಅವತ್ತು ಮಾಡಿಸ್ಬೇಕಾಗ್ತದೆ ಅಂತೇಳಿ ಖಾಲಿ ಇಟ್ಟಿದ್ದೀವಿ ಪೇಂಟಿಂಗ್ ಕೆಲಸವನ್ನು. ಈಗ ಚಿಕನ್ ಸಾರಿಗೆಲ್ಲ ತಯಾರು ಮಾಡಿದ್ದೀನಿ. ಸಾರೆಲ್ಲ ಸುಕ್ಕ ಮಾಡ್ತಾ ಇರೋದು. ಹೀಗೇ ನೋಡಿ ಎಲ್ಲನೂ ಒಂದೇ ಸಾರಿ ಎಲ್ಲ ಹೀಗೆ ಒಟ್ಟು ಮಾಡ್ಕೊಳ್ಳೋದು, ಎಲ್ಲನೂ ಕೂಡ ಮಾಡಿಕೊಂಡು ಪಟ ಪಟ ಅಂತ ಮಾಡೋದು. ಇದು ಚಿಕನ್ ಸುಕ್ಕಕ್ಕೆ ಬೇಯಿಸ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇರೋದು ನನ್ನೊಂದು ಫೇವ್ರೇಟ್ ಸುಕ್ಕ ರೆಸಿಪಿ ಅಂತಲೇ ಹೇಳ್ಬೋದು. ಸುಮಾರಷ್ಟು ಸಾರಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತಿನ ದಿನ ಕೂಡ ಅದೇ ಮಾಡ್ತಾ ಇರೋದ್ರಿಂದ ತಿಳಿಸ್ತಾ ಇದ್ದೀನಿ. ಫಸ್ಟು ಮ್ಯಾರಿನೇಟ್ ಮಾಡಿಕೊಂಡಿರುವಂಥ ಚಿಕನನ್ನು ಬೇಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು, ಅದಾದಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು, ಆಮೇಲೆ ಮಸಾಲೆ ಏನು ಗಟ್ಟಿ ಮಸಾಲೆ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಸಾಲವನ್ನು ಸ್ವಲ್ಪ ಉಪ್ಪೆಲ್ಲದು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಕೊಂಡು ಏನು ಚಿಕನ್ ಬೇಯಿಸಿಟ್ಕೊಂಡಿರ್ತೀವಿ ನೋಡಿ, ಆಮೇಲೆ ಹಾಕಬೇಕು. ನಮಗೆ ಎಷ್ಟು ಡ್ರೈ ಬೇಕಾಗ್ತದೆ ನೋಡಿ ಇವಾಗ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡೋದು ಸಿಂಪಲ್ಲಾಗಿರೋದು, ತುಂಬ ಟೇಸ್ಟಾಗಿರುತ್ತೆ. ನಾವು ಸೈಡಾಗೆಲ್ಲ ಇದನ್ನು ಮಾಡಿಕೊಂಡ್ರಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ರೊಟ್ಟಿಗೆ, ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಸೊ ಅಂದರೆ ತಿನ್ನೋರೆಲ್ಲರೂ ಕೂಡ ಈ ಥರ ಸುಕ್ಕವನ್ನು ತುಂಬ ಇಷ್ಟಪಡ್ತಾರೆ. ನಮಗಂತೂ ತೆಂಗಿನಕಾಯಿ ಹಾಕಿ ಮಾಡಿರುವಂಥ ಈ ಥರ ಸುಕ್ಕ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಡ್ರೈ ಸುಕ್ಕಕ್ಕೆ ಏನಾದರೂ ತಂಬಳಿ ಇರಬೇಕಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ, ಆಮೇಲೆ 2 ಹಸಿಮೆಣಸಿನ್ಕಾಯಿಯನ್ನು ಕೆಂಡದಲ್ಲಿ ಸುಟ್ಟಾಕಿ ಒಂದು ಅರ್ಧ ಕಡಿ ತೆಂಗಿನಕಾಯಿನ ಹಾಕಿ ಮಿಕ್ಸರಲ್ಲಿ ಅರೆದು ತೆಳ್ಳಗಿನ ತಂಬಳಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಈಗ ಫ್ರೆಂಡ್ಸ್ ಸಂಜೆ ಆಯಿತು, ಮಧ್ಯಾಹ್ನದವರೆಗೂ ಅಡುಗೆ ಮಾಡ್ಕೊಂಡು ಊಟ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಕೊಂಡು ಈಗ ಚಾಲ ಕುಡ್ದು ಸಿಂಗರಿಗೆಲ್ಲ ಕಚ್ಕೊಟ್ಟು ಕೋಳಿಗೆಲ್ಲ ಮತ್ತೊಂದು ಸರಿ ಎಲ್ಲ ಸಂಜೆ ಟೈಮಲ್ಲೆಲ್ಲ ತಿನ್ನೋದಕ್ಕೆಲ್ಲ ಹಾಕಿ ಈಗ ಅಡಿಕೆ ಹೆಕ್ಕೋದಿಕ್ಕೆ ಹೋಗಬೇಕು. ಬರೋದಕ್ಕೆ ಸಂಜೆ ಆಗೋಯ್ತದೆ, ಕತ್ಲು ಆಯ್ತದೆ. ಸೊ ಇನ್ನು ಇವತ್ತಿನ ವ್ಲಾಗ್ ಇದಿಷ್ಟೇ ಆಗ್ತದೆ ಅಂತ ಅಂದ್ಕೊತೀನಿ. ನೋಡ್ರಿ ಎಡಿಟ್ ಮಾಡುವಾಗ ಎಷ್ಟು ನಿಮಿಷದ ಆಗ್ತದೆ ಮತ್ತು ಏನೆಲ್ಲ ವಿಡಿಯೋ ಕ್ಲಿಪ್ಗಳು ಆ್ಯಡ್ ಆಗ್ತದೆ ಅಂತ ಅದ್ರ ಮೇಲ್ಗಡೆ ಡಿಪೆಂಡ್ ಆಗ್ತದೆ. ಇವತ್ತೇ ವ್ಲಾಗನ್ನು
ಅಪ್ಲೋಡ್ ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅಂತ. ಇನ್ನು ನೋಡೋಣ, ಸಂಜೆ ಒಂದು 6 ಗಂಟೆಗೆ ಆಗ್ಬೋದು ತೋಟಕ್ಕೆ ಹೋಗಿ ಬಂದ ನಂತರ. ಇವತ್ತಿನ ದಿನ ನಿಮ್ಮನ್ನು ಅಡಿಕೆ ಹೆಕ್ಲಿಕ್ಕೆಲ್ಲ ಕರ್ಕೊಂಡು ಹೋಗೋದಿಲ್ಲ, ನಾಳೆ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ರೆಡಿಯಾಗಿರೋ ನಾಳೆ ತೋಟಕ್ಕೆ ಅಡಿಕೆ ಹೆಕ್ಲಿಕ್ಕೆ ಹೋಗೋಕ್ಕೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.